ಭಯೋತ್ಪಾದಕರ ದಾಳಿಗೆ ಬಲಿಯಾದಂಥ ಭರತ್ ಭೂಷಣ್ರವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ. ನಿಜ ಹೇಳೋದು ಸುಲಭ, ಆದರೆ ಅದನ್ನು ಅನುಭವಿಸೋದು, ತಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇಷ್ಟ ತನಕ ನಡೀತಾ ಇದ್ದಂಥ ಎನ್ಕೌಂಟರು ಬಾಕಿದ್ದೆಲ್ಲವೂ ಕೂಡ ಗಡಿ ಪ್ರದೇಶಗಳಿಗೆ, ಬೇರೆ ಬೇರೆ ಸೀಮಿತ ಪ್ರದೇಶಗಳಿಗಾಗಿದ್ದು, ಈ ರೀತಿಯ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿಯ ಒಂದು ಭಯೋತ್ಪಾದಕರ ಅಟ್ಟಹಾಸ ಇದು ನಿಜವಾಗಿ ಅತ್ಯಂತ ದುರದೃಷ್ಟಕರ ಮತ್ತು ಖಂಡನೀಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ದೇಶದ ಪ್ರಧಾನಮಂತ್ರಿಯವರು ತಕ್ಷಣ ವಿದೇಶ ಪ್ರವಾಸವನ್ನು ರದ್ದು ಮಾಡಿ ಗೃಹ ಮಂತ್ರಿಗಳನ್ನು ಅಲ್ಲಿಗೆ ಕಳಿಸಿ ಇದರ ಹಿಂದೆ ಇರುವಂಥ ಆ ಭಯೋತ್ಪಾದನಾ ಕೃತ್ಯದ ಇದನ್ನೆಲ್ಲ ಬಯಲಿಗೆಳಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಾಯಶಃ ಇದರಿಂದ ಭಾರಿ ದೊಡ್ಡ ಒಂದು ಸವಾಲನ್ನು ನಾವು ಎದುರಿಸಬೇಕಾದಂಥ ಸಂಗತಿ ಬಂದಿದೆ. ಒಂದು, ಇತ್ತೀಚೆಗೆ ತಾನೇ ಆರ್ಟಿಕಲ್ 370 ರದ್ದಾದ ಮೇಲೆ ಕಾಶ್ಮೀರವನ್ನ ಭಾರತದ ಇತರ ಪ್ರದೇಶದ ರೀತಿಯಲ್ಲಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜನ ಬದುಕುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಅಲ್ಲಿರುವಂತ ಆರ್ಥಿಕತೆಯನ್ನು ಸಬಲೀಕರಣಗೊಳಿಸಬೇಕು ಅಂತ ಹೇಳುವಂತ ಆ ಪ್ರಯತ್ನ, ಇದರ ಬುಡಕ್ಕೆ ಒಂದು ಸವಾಲು ಹಾಕುವಂತ ಪ್ರಯತ್ನಗಳನ್ನ ಈ ಪಾಕ್ ಪ್ರಚೋದಿತ ಈ ಭಯೋತ್ಪಾದಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಪ್ರಾಯಶಃ ಇವತ್ತು ಇದರಿಂದ ಸಫರ್ ಆಗುವಂತವರು ನಾವು ನಮ್ಮ ಸಹೋದರನನ್ನು ಕಳ್ಕೊಂಡಿರ್ಬೋದು, ಆದರೆ ಇಡೀ ಕಾಶ್ಮೀರ ಇದರಿಂದ ಸಫರ್ ಆಗ್ತದೆ ಅಂತ ಹೇಳುವಂಥದ್ದು ಕಾಶ್ಮೀರಿಯನ್ರು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಹೊರಗಿನವರು ಭಯೋತ್ಪಾದಕರು ಎಲ್ಲವನ್ನು ಬಿಟ್ಟು ಬಂದಿದ್ರೆ ಇಲ್ಲಿದ್ದವರು ಇಲ್ಲಿ ಉಳ್ಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಇವತ್ತು ಆರ್ಟಿಕಲ್ 370 ತೆಗೆದ ನಂತರ, ಚುನಾವಣೆ ನಡೆಸಿದ ನಂತರ ಪ್ರಾಯಶಃ ಪಾಕಿಸ್ತಾನಿ ಪ್ರಚೋದಿತ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿದ್ದು ಕಾಶ್ಮೀರದ ಎಲ್ಲ ಪ್ರಜೆಗಳು ಕೂಡ ಈ ಟೂರಿಸಂ ಇಂದಲೇ ಬದುಕುವಂತ ಜನ ಭಾರಿ ದೊಡ್ಡ 50%ಗಿಂತ ಹೆಚ್ಚು ಜನ ಟೂರಿಸಂ ಇಂದ ಬದುಕುವವರಿದ್ದಾರೆ. ಅವರ ಪರಿಸ್ಥಿತಿ ದಯನೀಯವಾಯಿತು ಕಳೆದ ಒಂದು 5-6 ವರ್ಷಗಳ ಕಾಲ. ಯಾವಾಗ ಆರ್ಟಿಕಲ್ 370 ರದ್ದಾಗಿ ಭಾರತದ ಇತರ ರಾಜ್ಯಗಳ ರೀತಿಯಲ್ಲಿ ಇದಕ್ಕೆಲ್ಲ ಸವಲತ್ತುಗಳನ್ನು ಕೊಟ್ಟ ಮೇಲೆ ಟೂರಿಸಂ ಒಂದು ದೊಡ್ಡ ರೀತಿಯಲ್ಲಿ ಅಲ್ಲಿ ವೇಗವಾಗಿ ಬೆಳೀತಿರುವಂಥದ್ದು, ಇದರಿಂದಾಗಿ ಅಲ್ಲಿಯ ಆರ್ಥಿಕ ವ್ಯವಸ್ಥೆಗಳೇ ಒಂದು ಮೇಲೆ ಬರುವಂಥದ್ದು ಆಗ್ತಾ ಇತ್ತು. ಇದಕ್ಕೆ ಚಾಲೆಂಜ್ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ನಿಜವಾಗಿ ಇದೊಂದು ಸವಾಲಿನ ಪ್ರಶ್ನೆ. ಆದರೆ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಆಡಳಿತ ಕೊಡ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ.